ಶ್ರೀಗುರುಭ್ಯೋ ನಮಃ ಹರಿ ಓಂ. ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರತಿ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೇ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ಸೌಭಾಗ್ಯವತಿಯರ ನಿತ್ಯ ಕರ್ಮಗಳ ಬಗ್ಗೆ ಯಥಾಮತಿಯಾಗಿ ತಿಳಿತಾ ಬಂದಿದ್ದೀವಿ. ಮನೆಯ ಕೆಲಸದಿಂದಲೇ ಮಾನಿನಿಗೆ ವಿಶೇಷವಾದ ಮರ್ಯಾದೆ, ಅವಳಿಗೆ ರಕ್ಷಣೆ, ಮನ್ನಣೆ ಎಲ್ಲವೂ ದೊರೀತಾ ಇರುವಂಥದ್ದು. ಮನೆಯನ್ನ ತೊಳೆಯುವಂಥದ್ದು, ಬಳಿಯೋದು, ಪಾತ್ರೆಗಳನ್ನ ಸ್ವಚ್ಛವಾಗಿಡುವಂಥದ್ದು, ಅಡಿಗೆ ಮಾಡೋದು, ಬಂದಂಥವರಿಗೆಲ್ಲ ಬಡಿಸುವಂಥದ್ದು, ಈ ಎಲ್ಲ ಕೆಲಸಗಳನ್ನ ನಿಯಮದಿಂದ ಶಾಸ್ತ್ರಬದ್ಧವಾಗಿ ಮಾಡೋದ್ರಿಂದ, ಭಗವಂತನ ಪೂಜೆ ಈ ಎಲ್ಲ ಕೆಲಸ ಅಂತ ತಿಳಿದು ಮಾಡೋದ್ರಿಂದ ವಿಶೇಷವಾದ ತತ್ವಜ್ಞಾನ ಅವರಿಗೆ ಸಂಪ್ರಾಪ್ತಿಯಾಗಿರುವಂಥದ್ದು. ಒಬ್ಬ ಮಹಿಳೆ ಕೌಶಿಕ ಅನ್ನುವಂತಹ ಋಷಿಗೆ ಆ ಜ್ಞಾನಿಯ ಕಥೆಯನ್ನ ಹೇಳ್ತಾರೆ. ಒಬ್ಬ ಮಹಿಳೆ ಕೌಶಿಕನೆಂಬ ಋಷಿಗೆ ಉಪದೇಶ ಮಾಡಿದಂತಹ ಇತಿಹಾಸ ಮಹಾಭಾರತದಲ್ಲಿ ನಾವು ಕಾಣ್ತಾ ಇದ್ದೀವಿ. ಆದಿಪರ್ವದಲ್ಲಿ ಪುರುಷರು ಗುರುಕುಲದಲ್ಲಿ ಸೇವೆ ಮಾಡಿದಂತೆ ಸ್ತ್ರೀಯರಿಗೆ ಮನೆಯಲ್ಲಿ ಮಾಡುವಂತಹ ಈ ತರದ ಕೆಲಸಗಳೇನಿದ್ದಾವಲ್ಲ ಅವೆಲ್ಲವನ್ನ ಅವಶ್ಯವಾಗಿ ಮಾಡಬೇಕಪ್ಪ. ಕೋಟಿ ಕೋಟಿ ಭೃತ್ಯರಿದ್ರು ಹಾಟಕಾಂಬರನ ಸೇವೆ ಲಕ್ಷ್ಮೀದೇವಿ ತಾನು ಮಾಡಿ ತೋರಿಸ್ತಾ ಇದ್ದಾಳೆ. ಎಲ್ಲವನ್ನೂ ಮಾಡಲಿಕ್ಕೆ ಕೈಗೊಬ್ರು ಕಾಲಿಗೊಬ್ರು ಸೇವಕರಿದ್ರೂ ಲಕ್ಷ್ಮೀದೇವಿ ಯಾವತ್ತೂ ಅವರ ಹತ್ರ ಮಾಡಿಸೋದಿಲ್ಲ. ಭಗವಂತನ ಸೇವೆಯನ್ನ ತಾನೇ ಸ್ವತಃ ನಿಂತು ಧನ್ಯತೆಯಿಂದ ಕೆಲಸವನ್ನ ಮಾಡ್ತಾ ಇದ್ದಾಳೆ. ಗೃಹ ಭಾಂಡಾದಿಕಂ ಸರ್ವಂ ವಾಗ್ಯತಾ ನಿಯತೇಂದ್ರಿಯ ಅಂದ್ರೆ ಪೂಜೆಯನ್ನ ಮಾಡುವಾಗಲೂ ಮೌನವಾಗಿರಬೇಕು, ಎಚ್ಚರವಾಗಿರಬೇಕು. ಹಾಗೆ ಮನೆಯ ಕೆಲಸಗಳನ್ನ ಮಾಡೋ ಸಂದರ್ಭದಲ್ಲೂ ಈ ರೀತಿಯಾಗಿರಬೇಕಪ್ಪ. ಗೃಹ ಕರ್ಮವ ವ್ಯಾಸರಿಸದಲೇ ಪರಮೋತ್ಸಾಹತಿ ಮಾಡುತ್ತ ಮೂರ್ಜಗದ ಮಹಿತನ ಸೇವೆಗಿದೆಂದೆನುತ್ತಲೇ ಮೊದದಿ ಅಹರಹ ಕರ್ಮವ ಸಮರ್ಪಿಸುವುದೇ ಫಲವಿದು ಬಾಳ್ದುದಕ್ಕೆ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಗ್ರಹ ಕರ್ಮವನ್ನ ಮಾಡೋ ಸಂದರ್ಭದಲ್ಲಿ ಬೇಸರ ಮಾಡಿಕೊಳ್ಳದೆ ಭಗವಂತ ಇದು ನಿನ್ನ ಪೂಜಾ ಅನ್ನೋ ಭಾವನೆಯಿಂದ ಎಲ್ಲ ಕರ್ಮಗಳನ್ನ ಮಾಡಬೇಕಪ್ಪ. ಇನ್ನು ನೀರು ಶುದ್ಧ ತಗೊಳ್ಳೋದಾಯಿತು, ಅಡಿಗೆ ಮಾಡೋದು, ಕಟ್ಟಿಗೆ, ಇಂಧನ ಎಲ್ಲದರ ಬಗ್ಗೆ ನಿಯಮಗಳನ್ನ ಹೇಳಿದ್ರು. ಇನ್ನು ಪಾತ್ರೆಯನ್ನ ತೊಳೆಯೋದ್ರ ಬಗ್ಗೆನೂ ಒಂದೆರಡು ನಿಯಮಗಳನ್ನು ಹೇಳುತ್ತಾರೆ. ಪಾತ್ರೆಯ ಸ್ವಚ್ಛತೆ ಅದು ಅತ್ಯಂತ ಅವಶ್ಯಕ. ಪಾತ್ರೆ ಅಂದ ಕೂಡಲೇ ನನಗೆ ಸಾಮಾನ್ಯವಾಗಿ ನೆನಪಾಗುವಂತಹ ವಿಷಯ, ಜ್ಞಾನವೇ ಸಾಕಲ್ಲ ಕರ್ಮ ಯಾಕೆ ಮಾಡಬೇಕು ಅಂತ ಒಂದು ಬಾರಿ ಒಬ್ರು ಪ್ರಶ್ನೆಯನ್ನ ಕೇಳಿದ್ರು. ಕೇವಲ ಕರ್ಮವನ್ನ ಮಾಡೋ ಅವಶ್ಯಕತೆಯೇ ಇಲ್ಲ. ನಾವು ಓದ್ತಾ ಇರ್ತೀವಿ, ಶಾಸ್ತ್ರದಲ್ಲಿ ಮುಳುಗಿ ಮುಳುಗಿ ಹೇಳ್ತೀವಿ. ಸಂಧ್ಯಾ ವಂದನೆ ಮಾಡ್ರಿ, ದೇವ್ರ ಪೂಜಾ ಮಾಡ್ರಿ, ದಾನ ಮಾಡ್ರಿ, ಹೋಮ ಯಜ್ಞಾದಿಗಳನ್ನ ಮಾಡ್ರಿ ಅಂತ ಯಾಕೆ ಹೇಳ್ತೀರಿ? ಕೇವಲ ಜ್ಞಾನದಿಂದಲೇ ಎಲ್ಲ ಆಗಿಬಿಡ್ಲಿ, ಕರ್ಮ ಯಾಕೆ ಬೇಕು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಲೌಕಿಕವಾದ ಉದಾಹರಣೆಯನ್ನ ಕೊಟ್ರೆ ಚೆನ್ನಾಗಿ ನಮಗೆ ನೆನಪಾಗುವಂಥದ್ದು. ಪಾತ್ರೆ ಇದೆ, ಹಾಲನ್ನ ತೆಗೆದುಕೊಂಡು ಬಂದಿದ್ದೀರಿ. ನಾನು ಅವ್ರಿಗೆ ಕೇಳಿದೆ, ಪಾತ್ರೆಯನ್ನ ನಿಮ್ಮ ಮನೇಲಿ ಹೇಗೆ ಕಾಯಿಸ್ತೀರಿ? ಹಾಲನ್ನ ಪಾತ್ರೆಯಲ್ಲಿ ಹಾಕ್ತೀವಿ, ಹಾಲು ತಗೊಂಡ್ಬಂದು ಕಾಯಿಸ್ತೀವಿ. ನಾನು ಕೇಳಿದೆ, ಪಾತ್ರೆಯನ್ನ ತೊಳೆಯದೆ ನೀವು ಹಾಲು ಹಾಕಿ ಕಾಯಿಸಿದ್ರೆ ಏನಾಗತ್ತೆ? ಇಲ್ಲ, ಕೆಟ್ಟ ಹೋಗುತ್ತೆ, ಹಾಳಾಗತ್ತೆ ಅಂದ್ರು. ಹಾಗೆ ನಮ್ಮ ಈ ಶರೀರ ಅಂತ ಏನಿದೆ ಅಲ್ಲ, ಇದು ಪಾತ್ರೆ ಇದ್ದ ಹಾಗೆ. ಈ ಪಾತ್ರೆಯಲ್ಲಿ ಹಾಲು ಅನ್ನುವಂತಹ ಶುದ್ಧವಾದ ಶುಭ್ರವಾದ
ರಸಭರಿತವಾದ ಪುಣ್ಯದ ಪಾಕ ನಮ್ಮಲ್ಲಿ ಉಳಿಬೇಕು ಅಂದ್ರೆ ಪಾತ್ರೆ ಹೇಗೆ ಶುದ್ಧವಾಗಿರಬೇಕೋ ಹಾಗೆ ಏಕಾದಶ್ಯಾದಿ ಉಪವಾಸಗಳು, ತಪ್ತ ಮುದ್ರಾ ಧಾರಣೆ, ಚಾತುರ್ಮಾಸ್ಯ ಉಪವಾಸದಿಂದ, ಭಗವಂತನ ಸ್ಮರಣೆಯಿಂದ, ನಿತ್ಯ ಮಾಡುವಂತಹ ಆಚರಣೆ ಕರ್ಮಾನುಷ್ಠಾನದಿಂದ ಈ ದೇಹ ಶುದ್ಧ ಆಗ್ಲಿಕ್ಕೆ ಸಾಧ್ಯ. ಅದಾದ ಮೇಲೆ ನೀವು ಗಳಿಸಿರುವಂತಹ ಪುಣ್ಯ ಅದು ಉಳಿಲಿಕ್ಕೆ ಸಾಧ್ಯಪಾ. ಹಾಗಾಗಿ ಪಾತ್ರೆಯ ಸ್ವಚ್ಛತೆ, ದೇಹವನ್ನ ನಿತ್ಯದಲ್ಲಿ ಸ್ನಾನ ಮಾಡೋದಷ್ಟೇ ಮುಖ್ಯ ಅಲ್ಲ, ಹಾಗೆ ಮನೆಯಲ್ಲಿರುವಂತಹ ಪಾತ್ರೆಗಳನ್ನೂ ಚೆನ್ನಾಗಿ ತೊಳಿಬೇಕು. ಪಾತ್ರೆಗಳಲ್ಲಿ 4 ವಿಧ ಮಾಡಿದ್ದಾರೆ ಶಾಸ್ತ್ರಕಾರರು. ಮೊದಲನೆಯದ್ದು ಅಡಿಗೆ ಪಾತ್ರೆಗಳು, ಎರಡನೇದ್ದು ಶೌಚಕ್ಕೆ ಹೊರಗಿಡಬೇಕಾದ ಪಾತ್ರೆಗಳು, ಮೂರನೇದ್ದು ನೀರು ತುಂಬುವ ಪಾತ್ರೆಗಳು, ನಾಲ್ಕನೇದ್ದು ನೀರನ್ನು ತುಂಬಿಡುವಂತಹ ಪಾತ್ರೆಗಳ ಮೇಲೆ ಮುಚ್ಚುವಂತಹ ಮುಚ್ಚಳಗಳು. 4 ವಿಧವಾದ ಪಾತ್ರೆಗಳನ್ನು ಹೇಳಿದ್ರು. ಮುಖ್ಯವಾಗಿ ಮುಚ್ಚಳಗಳನ್ನ ಪ್ರತ್ಯೇಕವಾಗಿಡಬೇಕು ಅಂತಾರೆ. ಒಂದರ ಮುಚ್ಚಳವನ್ನ ಮತ್ತೊಂದರ ಮೇಲೆ ಮುಚ್ಚಬಾರದು. ಯಾವುದಕ್ಕೆ ಏನ್ ತಗೋಬೇಕೋ ಹಂಗೆ ಮುಚ್ಚಬೇಕು, ಹಂಗೆ ಬಳಸಬೇಕು. ದ್ವಂದ್ವ ಪಾತ್ರೆಗಳನ್ನ ಬಿಡಿಸಬಾರದು. ಮತ್ತೆ ಯಾವ ಕರ್ಮಕ್ಕೆ ಉಪಯೋಗಿಸ್ತೀರೋ ಆ ಕರ್ಮಕ್ಕೆ ಅದನ್ನು ಬಳಸಬೇಕು. ಅಡಿಗೆ ಪಾತ್ರೆಗಳನ್ನ ನೈವೇದ್ಯಕ್ಕೆ ಬಳಸಬಾರ್ದು, ನೈವೇದ್ಯಕ್ಕೆ ಬಳಸುವಂತಹ ಪಾತ್ರೆಗಳನ್ನ ಅಡಿಗೆಗೆ ಬಳಸಬಾರ್ದು. ಶೌಚಕ್ಕೆ ಬಳಸುವಂತಹ ಪದಾರ್ಥಗಳನ್ನ ಒಳಗಡೆ ಬಳಸಬಾರ್ದು, ಒಳಗಡೆ ಬಳಸುವಂತಹ ಪಾತ್ರೆಗಳನ್ನ ಶೌಚಕ್ಕೆ ಬಳಸಬಾರ್ದು. ಅಂದ್ರೆ ಅಷ್ಟು ಶುದ್ಧವಾಗಿ ಇಟ್ಕೊಳ್ಬೇಕು ಅನ್ನೋದು ಅದರ ಅಭಿಪ್ರಾಯ. ಬಿಸಿ ನೀರಿನಿಂದ ಚೆನ್ನಾಗಿ ತೊಳಿಬೇಕು ಅಡಿಗೆ ಮಾಡಿದ್ದಾದ್ಮೇಲೆ ಎಲ್ಲ ಪಾತ್ರೆಗಳನ್ನ. ಮನೆಯಿಂದ ಹೊರಕ್ಕೆ ಒಯ್ಯಬಾರದು ಯಾವಾಗ ಬೇಕಾರ ಹಾಗೆ. ಆಮೇಲೆ ಅಡಿಗೆ ಮಾಡುವಂತಹ ಪದಾರ್ಥಗಳಿಂದ ಬಡಿಸ್ಲಿಕ್ಕೆ ಹೋಗಬಾರದು. ಬಡಿಸೋ ಪಾತ್ರೆಗಳೇ ಬೇರೆ ಇರ್ತಾವೆ. ಆಮೇಲೆ ಮಣ್ಣಿನ ಪಾತ್ರೆಯಿಂದ ಅಥವಾ ಕಂಚಿನ ಪಾತ್ರೆಯಿಂದ ಬಡಿಸಬೇಕು ಅಂತಾರೆ. ಇದನ್ನೆಲ್ಲ ಹೇಳ್ತಾರೆ. ಅಗ್ನಿಶಾಲೆಯನ್ನ ತಮ್ಮ ಮನೆಯ ಅಂಗಳದಲ್ಲಿ ಸಾರಿಸಿ ಗೋಮಯ ಹಾಕಿ ರಂಗೋಲಿಯಿಂದ ಶುದ್ಧಿಗೊಳಿಸಬೇಕು ಅಂತಾರೆ. ಅಗ್ನಿ ಕಾರ್ಯಕ್ಕೆ ಉಪಯುಕ್ತವಾಗಿರುವಂತಹ ಜಿಡ್ಡಾದ ಪಾತ್ರೆಗಳನ್ನ ಬಿಸಿ ನೀರಿನಿಂದ ಜಿಡ್ಡು ಹೋಗೋವರೆಗೂ ತೊಳಿಬೇಕು, ಶುದ್ಧಗೊಳಿಸಬೇಕು. ಶ್ಲೋಕದೆಲ್ಲ ಬಹಳ ವಿಸ್ತಾರವಾಗಿ ಹೇಳ್ತಾರೆ ಶುದ್ಧತೆಯ ಬಗ್ಗೆ. ಸ್ವಚ್ಛತೆ ಅದು ಅತ್ಯಂತ ಅವಶ್ಯಕ. ಎಲ್ಲಿ ಸ್ವಚ್ಛತೆ ಇರ್ತದೋ ಅಲ್ಲಿ ದೇವರು ಇರ್ತಾನೆ, ಶುದ್ಧತೆ ಅಲ್ಲಿ ಭಗವಂತ ಇರ್ತಾನೆ. ಅಡಿಗೆಯಲ್ಲಿ ಮನೆಯಲ್ಲಿ ಬಳಸುವಂತಹ ಪಾತ್ರೆಗಳನ್ನ ಶುದ್ಧಗೊಳಿಸದೆ, ಸ್ವಚ್ಛಗೊಳಿಸದೆ ಮನೆಯ ಹಿತ್ತಲಿನಲ್ಲಿ, ಹಿಂದೆಲ್ಲ ಇರ್ತಿತ್ತು ಈಗೆಲ್ಲ ಹೋಗ್ಬಿಟ್ಟದೆ, ಶುದ್ಧವಾಗಿ ಆ ಪಾತ್ರೆಗಳನ್ನು ತೊಳಿಬೇಕು ಅಂತಾರೆ. ಅಡಿಗೆ ಮಾಡಿದ ಪದಾರ್ಥಗಳನ್ನ ನೀರಿನಿಂದ ಚೆನ್ನಾಗಿ ತೊಳೆದು ಬಟ್ಟೆಯಿಂದ ಚೆನ್ನಾಗಿ ಒರೆಸಬೇಕು. ಯಾವ ಸ್ಥಳದಲ್ಲಿ ತೆಗೆದುಕೊಳ್ತೀರೋ ಅದೇ ಸ್ಥಳದಲ್ಲೇ ಆ ಪದಾರ್ಥಗಳನ್ನು ಇಡಬೇಕು. ಲಕ್ಷ್ಮೀದೇವಿ ಯಾವಾಗ್ಲೂ ನೋಡ್ತಿರ್ತಾಳಂತೆ ಮೇಲ್ ಕೂತು, ಮನೆಯಲ್ಲಿ ಎಷ್ಟು ಸ್ವಚ್ಛವಾಗಿಟ್ಟಿದ್ದಾರೆ, ಶಿಸ್ತಾಗಿಟ್ಟಿದ್ದಾರೆ ಪದಾರ್ಥಗಳನ್ನ. ಎಲ್ಲಿ ಬೇಕಲ್ಲಿ ತಗೊಳ್ಳೋದು, ಎಲ್ಲಿ ಬೇಕಲ್ಲಿ ಇಟ್ಬಿಡೋದಪ್ಪ, ಹಂಗೆಲ್ಲ ಮಾಡೋ ಹಾಗಿಲ್ಲ ಅಂತಾರೆ. ಪಾತ್ರೆಗಳ ಮೇಲೆ ಗಂಧದಿಂದ, ಅರಿಶಿಣದಿಂದ ಸುದರ್ಶನ ಚಕ್ರವನ್ನ ಮತ್ತು ಶಂಖವನ್ನ ಚಿತ್ರ ಬರೀಬೇಕು ಅಂತಾರೆ. ನಾನು ಮೊನ್ನೆ ಹೇಳಿದ್ದೇನೆ, ಪಾತ್ರೆಗಳ ಮೇಲೆಲ್ಲ ಹಾಕಬೇಕು ಅಂತ. ಅದನ್ನ ಇಲ್ಲೂ ಹೇಳ್ತಾರೆ. ಗಂಧೇನವಾ ಹರಿದ್ರೇಣ ಜಲೇನಾಪ್ಯತವಾ ಲಿಖೇತ್ ಸುದರ್ಶನಂ ಪಾಂಚಜನ್ಯಂ ಭಾಂಡಾನಾಂ ಯಜ್ಞಯೋಗಿನಾಂ. ಅಂದ್ರೆ ನಮಗ್ ನೆನಪಾಗಬೇಕು ಎಲ್ಲವೂ ಭಗವಂತಂದೇ ಇದು ಅಂತ. ಅದಕ್ಕೋಸ್ಕರವಾಗಿ ಇದನ್ನೆಲ್ಲ ಹೇಳಿರುವಂತದ್ದು. ದೇವರ ಪೂಜೆಯ ಉಪಕರಣಗಳನ್ನ ದೇವರಿಗೆ ಮಾತ್ರ ಮೀಸಲಾಗಿಡಬೇಕು, ನಿಮ್ಮ ಸ್ವಂತ ಉಪಯೋಗಕ್ಕೆ ಬಳಸಬಾರದು. ತಮ್ಗೆ ಇಟ್ಕೊಂಡಿರ್ತೀರಿ ದೇವರಿಗೆ, ಅದನ್ನೇ ಮತ್ತೆ ನೀವು ಇಟ್ಕೊಂಡ್ಬಿಟ್ರೆ ಹೋಯ್ತದು. ಹಾಗೆ ಮಾಡಬಾರದು. ದೇವರಿಗೆ ಅಂತ ಮೀಸಲಾಗಿಡಬೇಕು. ದೇವರಿಗೆ ಎಷ್ಟು ಶಾಸ್ತ್ರ ಹೇಳ್ತದೆ ಅಂತೆ, ದೇವರಿಗೆ ಹಚ್ಚಿರುವಂತಹ ದೀಪದ ಬೆಳಕಿನಲ್ಲಿ ನಾವೇನು ನಮ್ಮ ಕೆಲಸಗಳನ್ನ ಮಾಡಬಾರದು. ನಮಗಾಗಿ ಮತ್ತೆ ದೇವ್ರ ಬೇರೆ ದೀಪವನ್ನು ಹಚ್ಕೊಳ್ಬೇಕು ಅಂತಾರೆ. ಅಷ್ಟು ಶಾಸ್ತ್ರ ನಮಗೆ ಸೂಕ್ಷ್ಮತೆಯನ್ನು ತಂದುಕೊಟ್ಟಿರುವಂತದ್ದು. ಅಂದ್ರೆ ದೇವರ ಪಾತ್ರಗಳೇ ಅದು ಬೇರೆಯಾಗಿರಬೇಕು, ದೇವರಿಗೆ ಮಾತ್ರ ಮೀಸಲಾಗಿ ಬಳಸಬೇಕು. ಅದು ಶಾಸ್ತ್ರ ನಮಗೆ ತಿಳಿಸ್ಕೊಟ್ಟಿರುವಂತದ್ದು. ಇನ್ನು ಪಾಕಕ್ಕೆ ಬಳಸುವಂತಹ ಪಾತ್ರೆಗಳು ಸಾಮಾನ್ಯವಾಗಿ, ಈಗ ಉದಾಹರಣೆಗೆ ಹೇಳಬೇಕಪ್ಪ ಅಂದ್ರೆ ಜಗನ್ನಾಥಪುರಿ ಅಂತ ಕ್ಷೇತ್ರ ಇದೆ, ದೊಡ್ಡ ಕ್ಷೇತ್ರ. ಇವತ್ತಿಗೂ ಅವರು ಮಣ್ಣಿನ ಪಾತ್ರೆಯಲ್ಲೇ ಅಡಿಗೆ ಮಾಡ್ತಾರೆ. ಆ ಪಾತ್ರೆಗಳನ್ನ ಮತ್ತೆ ಉಪಯೋಗಿಸ್ತಾ ಇರಲಿಲ್ಲ. ನಿತ್ಯ ಪಾಕಕ್ಕಾಗಿ ಪ್ರತ್ಯೇಕ ಪಾತ್ರೆಗಳನ್ನ ಉಪಯೋಗಿಸಬೇಕು ಅಂತ ಹೇಳ್ತಾರೆ. ಅದು ಸಾಧ್ಯ ಆಗಲಿಲ್ಲ ಅಂದ್ರೆ ಯಜ್ಞಕ್ಕೆ ಉಪಯುಕ್ತವಾದ
ತೃಣಗಳಿಂದ ಪಾತ್ರೆಗಳನ್ನ ಸುಟ್ಟು ಚೆನ್ನಾಗಿ ತೊಳೆದು ಅದನ್ನು ಪುನಃ ಪಾಕಕ್ಕೆ ಉಪಯೋಗಿಸಬೇಕು. ತಿಂಗಳಾದ ಮೇಲೆ ಆ ಪಾತ್ರೆಗಳನ್ನು ವಿಸರ್ಜನೆ ಮಾಡಬೇಕು. ಸಾಮಾನ್ಯವಾಗಿ ಮಣ್ಣಿನ ಪಾತ್ರೆಗಳನ್ನು ಹಿಂದೆ ಬಳಸ್ತಿದ್ರು. ಈ ಲೋಹದ ಪಾತ್ರೆಗಳು ಬಂದ ಮೇಲೆ ಅಗ್ನಿಯಲ್ಲಿ ಶುದ್ಧಪಡಿಸಿ ತೊಳೆದು ಸ್ವಚ್ಛವಾಗಿ ಅದನ್ನು ಬಳಸಬೇಕು ಅಂತಾರೆ. ಕಟ್ಟಿಗೆ ಪಾತ್ರೆಗಳನ್ನ ಪರಿತ್ಯಜಿಸಬೇಕು, ಬಿಟ್ಬಿಡ್ಬೇಕು, ಸುಟ್ಟು ಹೋಗಿರ್ತದೆ, ಬಿಟ್ಬಿಡ್ತಾರೆ. ಇನ್ನು ಒಲೆಯಲ್ಲಿ ಮಣ್ಣಿನಿಂದ ಶುದ್ಧ ಮಾಡಬೇಕು ಅಂತಾರೆ, ಗೋಮಯದಿಂದ ಸಾರಿಸಬೇಕು, ರಂಗೋಲೆ ಹಾಕಬೇಕು ಅಂತಾರೆ. ಇವೆಲ್ಲ ಪಾತ್ರೆಗಳ ಬಗ್ಗೆ, ಶುದ್ಧಿಯ ಬಗ್ಗೆ ಶಾಸ್ತ್ರ ನಮಗೆ ತಿಳಿಸಿರುವಂತಹ ಮಾತುಗಳು. ಮತ್ತೆ ಅಡಿಗೆ ಮಾಡೋದು ಹೇಳಿದ್ರಿ, ಮನೆ ಕೆಲಸ ಮಾಡಬೇಕಾದ್ರೆ ಬಹಳ ಶುದ್ಧವಾಗಿ ತಿಳಿದು ಜ್ಞಾನದಿಂದ ಭಗವಂತನ ಸ್ಮರಣೆ ಮಾಡ್ತಾ ಮಾಡ್ರಿ ಅಂತ ಹೇಳಿದ್ರಿ. ಮತ್ ಜ್ಞಾನದ ಬಗ್ಗೆ ಹೇಗ್ ತಿಳಿಯೋದು ಅಂತ ಹೇಳಲೇ ಇಲ್ಲಲ್ಲ. ಜ್ಞಾನನೂ ಬೇಕಲ್ಲ. ಆ ಜ್ಞಾನವನ್ನ ಪಡೆಯೋದು ಹೇಗೆ? ಜ್ಞಾನ ಸಂಪಾದನೆ ಆಗಬೇಕಲ್ಲ. ಏನ್ ಮಾಡಬೇಕದಕ್ಕೆ? ಪುರುಷರಾಗಿರಬಹುದು, ಸ್ತ್ರೀಯರಾಗಿರಬಹುದು, ಜ್ಞಾನ ಬೇಕೇ ಬೇಕು, ಕಡ್ಡಾಯ. ಜ್ಞಾನ ಇಲ್ಲದೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಅಲ್ರಿ, ಮತ್ ಜ್ಞಾನ ಪಡೆಯೋದು ಹೇಗೆ ಅಂತ ಕೇಳಿದ್ರೆ, ತಮ್ಮ ಪತಿಯಿಂದ ಜ್ಞಾನವನ್ನ ಪಡೆಯಬೇಕು. ಪತ್ಯುಹು ಸಕಾಶ ಶೃಣು ಧರ್ಮ ಸಾರಂ ಪ್ರಣಮ್ಯ ಕಾಲ ದ್ವಿತಯೇ ಪಿಭತ್ಯ. ಪತಿಯಿಂದ ಜ್ಞಾನವನ್ನ ಪಡೆಯಬೇಕು. ಎರಡೂ ಹೊತ್ತಿನಲ್ಲಿ ಅವರ ಸಮಯವನ್ನ ಕೇಳಿ, ಗಂಡ ಎಷ್ಟು ಗಂಟೆಗೆ ಹೋಗ್ತಾನೆ ಕೆಲಸಕ್ಕೆ, ಎಷ್ಟು ಗಂಟೆಗೆ ಬರ್ತಾನೆ, ಅವನ ಬಿಡುವ ಸಮಯ ಏನು ಊಟ ಮಾಡ್ತಾನೆ, ಎಲ್ಲಾ ಗೊತ್ತಿರ್ತದೆ ಹೆಂಡತಿಯಾದವಳಿಗೆ. ಆ ಪತಿಯನ್ನ ಕೇಳಿ 10 ನಿಮಿಷ, 15 ನಿಮಿಷ, ಅರ್ಧ ಗಂಟೆ, ಎಷ್ಟು ಸಮಯ ಸಿಗ್ತದೋ ಬಿಡುವಿದ್ದಾಗ ಆ ಗಂಡನಿಂದ ತತ್ವೋಪದೇಶವನ್ನ ಪಡಿಬೇಕವಾ. ಇನ್ನು ಸಾಮಾನ್ಯವಾಗಿ ಜ್ಞಾನವನ್ನ ಈ ರೀತಿಯಾಗಿ ಪಡಿಬೇಕು ಅಂತ ಹೇಳ್ತಾರೆ. ಇದು ಆಗ್ಲಿಲ್ಲಪ್ಪ, ಗಂಡ ಅಷ್ಟೊಂದು ತಿಳಿದಿಲ್ಲ, ಗೊತ್ತಿಲ್ಲ ಗಂಡನಿಗೆ ಅಂತ ಕೇಳಿದ್ರೆ, ಅಲ್ಲಲ್ಲೆಲ್ಲ ಎಲ್ಲಾ ಊರುಗಳಲ್ಲಿ ಉಪನ್ಯಾಸವನ್ನ ಮಾಡ್ತಾರೆ. ಈಗಂತೂ ಯೂಟ್ಯೂಬ್ ನಲ್ಲಿ ಬೇಕಾದಷ್ಟು ಪ್ರವಚನಗಳು ಸಿಗ್ತದೆ. ತತ್ವಜ್ಞಾನದಿಂದ ಕೂಡಿರುವಂತಹ, ಸದಾಚಾರದಿಂದ ಕೂಡಿರುವಂತಹ, ಧರ್ಮ ನಿಷ್ಠೂರವಾಗಿ ಹೇಳುವಂತಹ ಜ್ಞಾನಿಗಳಿಂದ ಆ ಜ್ಞಾನವನ್ನ ಪಡೆದು ಅದನ್ನ ಆಚರಣೆಯನ್ನ ಮಾಡಬೇಕಪ್ಪ ಅಂತ ಶಾಸ್ತ್ರ ಹೇಳ್ತದೆ. ಅಂದ್ರೆ ತತ್ವಜ್ಞಾನ ಅನ್ನೋದು ಅತ್ಯಂತ ಅವಶ್ಯಕ, ಕಡ್ಡಾಯ. ತತ್ವಜ್ಞಾನ ಬೇಕೇ ಬೇಕು. ಸಾಧಾರಣವಾಗಿ ಮನುಷ್ಯ ಏನು ಮಾಡ್ತಾನೆ, ವಿಧಿ ನಿಷೇಧಗಳಿಗೆ ಬದ್ಧನಾಗಿರಬೇಕು, ಆದರೆ ಅದರ ಬಗ್ಗೆ ಗಮನನೇ ಇರೋದಿಲ್ಲ. ಸಮವಸ್ತ್ರ ಧರಿಸಬೇಕು, ಸಮಯಕ್ಕೆ ಸರಿಯಾಗಿ ಬರಬೇಕು, ಶುಭ್ರವಾಗಿರಬೇಕು, ಯಜಮಾನನಿಗೆ ವಿನೀತನಾಗಿರಬೇಕು, ಸಹೋದ್ಯೋಗಿಗಳ ಜೊತೆ ಸ್ನೇಹದಿಂದಿರಬೇಕು. ಇವೆಲ್ಲ ನಾವು ಲೋಕದಲ್ಲಿ ಕಾಣುವಂಥದ್ದು. ತನ್ನ ಮನಸ್ಸಿಗೆ ಬಂದಂತ ಉಡುಪುಗಳನ್ನು ಧಾರಣೆ ಮಾಡೋ ಹಾಗಿಲ್ಲ, ಯಜಮಾನನೊಂದಿಗೆ ಧಾಷ್ಟ್ಯವಾಗಿ ಒರಟಾಗಿ ನಡೆಯುಕೊಳ್ಳೋ ಹಾಗಿಲ್ಲ. ಈ ರೀತಿ ನಾವೆಲ್ಲ ಲೋಕದಲ್ಲಿ ಕಾಣ್ತೀವಲ್ಲ. ಹಾಗೆ ಶಾಸ್ತ್ರ ನಮಗೆ ವಿಧಿ ನಿಷೇಧಗಳನ್ನ ಹೇಳಿದ್ದಾರೆ. ಈ ರೀತಿಯಾಗಿ ಮಾಡಿ, ಈ ರೀತಿಯಾಗಿ ಕರ್ಮಗಳನ್ನ ಮಾಡಿ. ವಿಧಿ ಮತ್ತು ನಿಷೇಧ. ಅಹರ್ಹರ ಸಂಧ್ಯಾಮುಪಾಸೀತ, ಕಾಲ ಕಾಲಕ್ಕೆ ಸಂಧ್ಯಾ ವಂದನೆ ಮಾಡು, ದೇವ್ರ ಪೂಜಾ ಮಾಡು, ಅತಿಥಿಗಳನ್ನ ಅಭ್ಯಾಸಗಳನ್ನ ಪೂಜಾ ಮಾಡು, ಯಜ್ಞ ಮಾಡು, ಹೋಮ ಮಾಡು ಅಂತ ಪುರುಷರಿಗೆ ಹೇಳಿದ್ದಾರಲ್ಲ. ಏಕಾದಶಿ ಮಾಡು, ಇದು ಸಾರ್ವತ್ರಿಕವಾಗಿ ಎಲ್ರಿಗೂ ಹೇಳಿರುವಂಥದ್ದು. ಹರಿನಾಮ ಸ್ಮರಣೆ ಮಾಡು, ಎಲ್ರಿಗೂ ಹೇಳಿರುವಂಥದ್ದು. ಇದು ವಿಧಿ ಮತ್ತು ನಿಷೇಧ. ನಿಷೇಧವಾದ ಪದಾರ್ಥಗಳನ್ನ ತಿನ್ನಬೇಡ, ಏಕಾದಶಿ ಊಟ ಮಾಡಬೇಡ, ಉಪವಾಸವನ್ನ ಮಾಡು, ನಿಷೇಧ ಮಾಡಿದ್ದಾರೆ ಊಟವನ್ನ. ಅವೆಲ್ಲ ನಿಷೇಧ ಮಾಡಿರುವಂಥದ್ದು. ಹಾಗಾಗಿ ಸ್ತ್ರೀಯಾದಂಥವಳು ಜ್ಞಾನವನ್ನ ಪಡೆದು, ತತ್ವಜ್ಞಾನವನ್ನ ಪಡೆದು, ಸತಿಗೆ ಮುಖ್ಯವಾದ ಗುರುಪತಿ, ಪತಿಯಿಂದಲೇ ಧರ್ಮಸಾರವನ್ನ ನಿತ್ಯದಲ್ಲಿ ತಿಳಿದು ಆಚರಣೆಯನ್ನ ಮಾಡಬೇಕು. ಪತಿಯ ಸನಿಹದಲ್ಲಿ ಕೂತು ಕೇಳಬೇಕು ಪ್ರಶ್ನೆಯನ್ನ, ಹೇಗ್ ಮಾಡಬೇಕು, ಮಾಡೋ ವಿಧಾನ ಹೇಗೆ. ಆಗಲಿಲ್ಲ, ಅವಕಾಶ ಇಲ್ಲ ಅಂತ ಕೇಳಿದ್ರೆ ವಿಷ್ಣು ಭಕ್ತರಾಗಿರುವಂತಹ ವಿದ್ವಾಂಸರು, ಜ್ಞಾನಿಗಳು, ಸದಾಚಾರದಿಂದ ಕೂಡಿರುವಂತಹವರ ಹತ್ರ ಹೋಗಿ ಉಪನ್ಯಾಸ ಹೇಳ್ತಾರೆ. ಪ್ರವಚನಕ್ಕೆ ಹೋಗಿ ಕೇಳಿ ಪ್ರವಚನವನ್ನ, ಅದನ್ನ ಆಚರಣೆಯನ್ನ ಮಾಡಬೇಕಪ್ಪ. ಪುರಾಣದಲ್ಲಿ ಬೇಕಾದಷ್ಟು ಕಥೆಗಳು ಬರ್ತದೆ. ಊರ್ವಶಿ, ಮೈತ್ರೇಯಿ, ಯಮಿ, ಶಚಿ, ದ್ರೌಪದಿ ಇವರೆಲ್ಲರೂ ಒಳ್ಳೆ ಸಾಧಕರಾಗಿ ನಮಗೆ ಮಾರ್ಗದರ್ಶಕರಾಗಿರುವಂಥವ್ರು. ಹಾಗಾಗಿ
ಆ ಎಲ್ಲ ಸ್ತ್ರೀಯರನ್ನ ನಾವು ಆದರ್ಶವಾಗಿಟ್ಟುಕೊಂಡು, ದ್ರೌಪದಿ ದೇವಿಯಂತೂ ಭಾರತೀ ದೇವಿಯ ಅವತಾರಳಾಗಿರುವಂಥವಳು. ಇಡೀ ಸಾಮ್ರಾಜ್ಯ ಮಹಾಭಾರತದಲ್ಲಿ ಬೇಕಾದಷ್ಟು ದ್ರೌಪದಿ ಮತ್ತು ಸತ್ಯಭಾಮಾದೇವಿಯ ಸಂವಾದ ಬರ್ತದೆ, ಮುಂದೆ ನೋಡೋಣ. ಅಷ್ಟು ಅತ್ಯದ್ಭುತವಾಗಿರುವಂಥದ್ದು. ಪತಿಯ ಪ್ರೀತಿಯೇ ಇಡೀ ಎಲ್ಲ ಸಾಮ್ರಾಜ್ಯವನ್ನ ಆಳ್ಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಆ ದ್ರೌಪದಿಯ ವರ್ಣನೆ ಬಂದಾಗ ಸತ್ಯಭಾಮಾದೇವಿಯ ಸಂವಾದದಲ್ಲಿ ನೋಡೋಣ. ಈ ರೀತಿಯಾಗಿ ಜ್ಞಾನವನ್ನ ಸಂಪಾದನೆ ಮಾಡಿ ಆ ತತ್ವಜ್ಞಾನದ ಮುಖಾಂತರವಾಗಿ ಕರ್ಮಗಳನ್ನು ಆಚರಣೆ ಮಾಡಬೇಕು. ಇನ್ನು ಧಾನ್ಯಗಳ ಶುದ್ಧಿ ಬಗ್ಗೆ ಹೇಳ್ತಾರೆ. ಸಂಪ್ರೋಕ್ಷ ದ್ವಿಶುಚೋ ದೇಶೆ ಧಾನ್ಯಂ ತಚ್ಚೋದಯೇದ್ಭುವಿ ಅವಹನ್ಯಾ ಚುವತರಂ ಗಾಯಂತಿ ಮಧುಸೂದನಂ. ನೀರಿನಿಂದ ಪ್ರೋಕ್ಷಣೆ ಮಾಡೋದಾಗಿರ್ಬೋದು, ಶುದ್ಧವಾದ ಪ್ರದೇಶದಲ್ಲಿ ಆ ಧಾನ್ಯವನ್ನ ಇಡೋದಾಗಿರ್ಬೋದು, ಆಮೇಲೆ ಕುಟ್ಟೋದು, ರುಬ್ಬೋದು, ಇವೆಲ್ಲವನ್ನ ಮಾಡಬೇಕಪ್ಪ. ಈಗ ನಗರವಾಸಿಗಳಿಗೆ ಏನಾಗ್ಬಿಟ್ಟಿದೆ, ಶುದ್ಧವಾದ ಪದಾರ್ಥಗಳನ್ನು ತಂದಿಡ್ಕೊಳ್ಬೇಕು. ಶುದ್ಧ ಮಾಡೋದು ಅಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ. ರುಬ್ಬೋದು ಅಂದ್ರೆ ಏನು ಅಂತ ಕೇಳ್ತಾರೆ. ಈಗ ಮಿಕ್ಸಿ ಬಂದ್ಬಿಟ್ಟಿದೆ ಆ ಜಾಗದಲ್ಲಿ. ಆ ರುಬ್ಬೋದು ಒರಳೋ ಕಲ್ಲು ಅಂದ್ರೆ ಗೊತ್ತಾಗೋದೇ ಇಲ್ಲ. ಕುಟ್ಟೋದಂತೂ ಯಾರಿಗೂ ಗೊತ್ತೇ ಇಲ್ಲ. ಆ ಪರಿಸ್ಥಿತಿಯಲ್ಲಿ ನಾವು ಇವತ್ತಿದ್ದೀವಿ. ಪದಾರ್ಥಗಳನ್ನು ಎಷ್ಟೇ ಶುದ್ಧ ಇರಲಿ, ಅದನ್ನ ಹೊರಗಡೆಯಿಂದ ತಂದ ಮೇಲೆ ಮತ್ತೊಂದ್ಸಾರಿ ಮರದಲ್ಲಿ ಹಾಕಿ ಕೇರಿ ಅದನ್ನ ಜರಡಿ ಹಿಡಿದು ಸ್ವಚ್ಛ ಮಾಡಿ ಆಮೇಲೆ ಪದಾರ್ಥಗಳನ್ನ ಬಳಸಬೇಕು. ಕುಟ್ಟೋದು, ರುಬ್ಬೋದು, ಆ ಸಂದರ್ಭದಲ್ಲಿ ಮಧುಸೂದನ ಅನ್ನುವಂತಹ ಭಗವಂತನ ರೂಪವನ್ನ ಚಿಂತನೆ ಮಾಡ್ತಾ ಕರ್ಮವನ್ನ ಮಾಡಬೇಕು. ಶರೀರಕ್ಕೆ ಅಹಿತಕರವಾದ ಅಂಶಗಳು ಧಾನ್ಯದಲ್ಲಿ ಇರಬಹುದು, ನಮಗೆ ಗೊತ್ತಿಲ್ಲ. ಕಲ್ಲು, ಹೊಟ್ಟು, ಹುಳ ಏನ್ ಬೇಕಾದ್ರೂ ಇರಬಹುದು. ಅದನ್ನೆಲ್ಲವನ್ನ ತೆಗೆದು ಕೇರಿ ಆ ಮರದಿಂದ ಆ ಸ್ತ್ರೀಯಾದಂಥವಳು ಸೌಭಾಗ್ಯವತಿ ಅಡಿಗೆಯನ್ನು ಮಾಡಬೇಕಪ್ಪ. ಮಧು ಅನ್ನುವಂತಹ ದೈತ್ಯನನ್ನ ಸಂಹಾರ ಮಾಡಿದಂತಹ ಭಗವಂತ ಸಾಧು ಸಮಾಜಕ್ಕೆ ಅಹಿತಕರಾದ ದೈತ್ಯರನ್ನೆಲ್ಲ ಕುಟ್ಟಿ ಪುಡಿ ಮಾಡಿದ್ದಾನೆ. ಹಾಗಾಗಿ ಆ ಭಗವಂತನಾದ ಮಧುಸೂದನನ ಸ್ಮರಣೆ ಮಾಡೋದು ಅತ್ಯಂತ ಔಚಿತ್ಯಪೂರ್ಣವಾಗಿರುವಂಥದ್ದು. ಹೀಗೆ ಮಧುಸೂದನನ ಸ್ಮರಣೆ ಮಾಡಬೇಕು. ಧಾನ್ಯಗಳನ್ನ ಪ್ರತಿನಿತ್ಯ ಮೊರದಿಂದ ಮೊದಲಾದವುಗಳಿಂದ ಸ್ವಚ್ಛಗೊಳಿಸಬೇಕು. ಅದರಲ್ಲಿ ಕಣಗಳಿರಬಾರ್ದು, ಹೊಟ್ಟಿರಬಾರ್ದು, ಕ್ರಿಮಿಕೀಟಗಳಿರಬಾರ್ದು, ಕೇಶಗಳು, ಕೂದಲಿರಬಾರ್ದು, ಕಲ್ಲುಗಳಿರಬಾರ್ದು, ಪ್ರಾಣಿಗಳ ಯಾವುದೇ ತರಹದ ಅಂಗಾಂಗಗಳಿರಬಾರ್ದು, ಭಸ್ಮ ಇರಬಾರ್ದು, ಅಂಗಾರ ಇರಬಾರ್ದು. ಈ ರೀತಿಯಾಗಿರುವಂತಹ ಧಾನ್ಯದಿಂದ ಶುದ್ಧವಾಗಿ ಆಹಾರವನ್ನ ತಯಾರು ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಧಾನ್ಯದ ಸಂರಕ್ಷಣೆ, ಸಾಯಂಕಾಲ ಮಾಡುವಂತಹ ಕರ್ತವ್ಯಗಳೇನು, ಅದೆಲ್ಲವನ್ನ ನಾಳಿನ ದಿವಸ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ.